ವಿಶೇಷ ಸಂದರ್ಭಕ್ಕೆ, ಹಬ್ಬಕ್ಕೆ, ಮನೆಗೆ ಗೆಸ್ಟ್ ಬಂದಾಗ ಸಿಂಪಲಾಗಿ, ಕ್ವಿಕ್ಕಾಗಿ, ಟೇಸ್ಟಿಯಾಗಿ ಕೇವಲ 5ರಿಂದ 6 ನಿಮಿಷದಲ್ಲಿ ಮಾಡುವಂತಹ ಸಿಹಿಯನ್ನು ಈ ವಿಡಿಯೋದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಕೆಲವೇ ಸಾಮಗ್ರಿಗಳಲ್ಲಿ ರುಚಿಯಾದ ಸಿಹಿಯನ್ನು ನೀವು ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು. ಬನ್ನಿ ಹಾಗಾದರೆ ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಹಲೋ ಫ್ರೆಂಡ್ಸ್, ನಮಸ್ತೆ. ಶ್ರೀ ಮ್ಯಾಜಿಕ್ ಕಿಚನ್ಗೆ ಸುಸ್ವಾಗತ. ಈಗ ಒಂದು ದಪ್ಪ ತಳದ ಪಾತ್ರೆಗೆ ಸುಮಾರು 15ರಿಂದ 20 ಬಾದಾಮಿಯನ್ನು ಹಾಕಿಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಗೋಡಂಬಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಬೇರೆ ಡ್ರೈ ಫ್ರೂಟ್ಸ್ಗಳೆಲ್ಲ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ಸ್ವಲ್ಪ ಬೆಚ್ಚಗಾದರೆ ಸಾಕು, ಜಾಸ್ತಿ ಏನು ಕಲರ್ ಚೇಂಜ್ ಆಗೋ ತನಕ ಹುರ್ಕೊಳ್ಬೇಕಾಗೇನಿಲ್ಲ. ಸ್ವಲ್ಪ ಬೆಚ್ಚಗಾದ ನಂತರ ಇದನ್ನು ತಗೊಂಡು ಪ್ಲೇಟಲ್ಲಿ ಹಾಕಿಬಿಟ್ಟು ಇಟ್ಟಿರ್ತೀನಿ. ಈಗ ಅದೇ ಪ್ಯಾನ್ಗೆ ಸುಮಾರು 1/4 ಕಪ್ ಆಗೋಷ್ಟು ಕಡಲೆ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಸ್ವಲ್ಪ ಬಿಸಿ ಆಗೋ ತನಕ ಹುರ್ಕೊಳ್ಳಿ. ಇದರ ಮೇಲ್ಗಡೆ ಸಿಪ್ಪೆ ತೆಗಿಯೋಕ್ಕಾಗಬೇಕು, ಅಲ್ಲಿ ತನಕ ಹುರ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಬೇಡಿ, ತುಂಬ ಕಪ್ಪಾಗಿಬಿಡುತ್ತೆ. ಈಗ ಸ್ವಲ್ಪ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಹೊತ್ತಿನ ನಂತರ ಒಂದು 2 ನಿಮಿಷದೊಳಗೆ ಬಿಸಿ ಆಗುತ್ತೆ, ಸಿಪ್ಪೆ ತೆಗಿಯೋಕ್ಕಾಗ್ತಾ ಇದೆ. ಈ ರೀತಿ ಆದ ನಂತರ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಇದನ್ನು ತೆಗೆದೊಂದು ಪ್ಲೇಟಲ್ಲಿ ಹಾಕಿಬಿಟ್ಟು ತಣ್ಣಗಾಗ್ಲಿಕ್ಕೆ ಇಡ್ತಾ ಇದ್ದೀನಿ. ನಂತರ ಇದರದ್ದು ಸಿಪ್ಪೆ ತೆಗಿಬೋದು. ಇವಾಗ ಅದೇ ಪ್ಯಾನ್ಗೆ ಸುಮಾರು 2ರಿಂದ 2.5 ಕಪ್ ಆಗೋಷ್ಟು ಮಂಡಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಮಂಡಕ್ಕಿನ ತಗೊಳ್ಳುವಾಗ ಜಾಸ್ತಿ ಉಪ್ಪಿರುವಂತಹ ಮಂಡಕ್ಕಿನ ತಗೊಳ್ಳಿಕ್ಕೆ ಹೋಗಬೇಡಿ. ಸ್ವಲ್ಪ ಕಡಿಮೆ ಉಪ್ಪಿರುವಂತಹ ಮಂಡಕ್ಕಿಯನ್ನೇ ಉಪಯೋಗಿಸಿ. ಯಾಕೆಂದರೆ ಸ್ವೀಟ್ ರೆಸಿಪಿ ಆಗಿರೋದ್ರಿಂದ ಉಪ್ಪು ಜಾಸ್ತಿ ಇರುವಂಥದ್ದು ಮಂಡಕ್ಕಿ ಬೇಡ. ಈ ಮಂಡಕ್ಕಿಯನ್ನು ಮಾಡುವಾಗ ಉಪ್ಪನ್ನು ಹಾಕಿಬಿಟ್ಟೆ ಮಾಡೋದು, ಆದರೆ ಅದರಲ್ಲೂ ಸ್ವಲ್ಪ ಉಪ್ಪು ಕಡಿಮೆ ಇರುವಂಥದ್ದು ಸಿಗುತ್ತೆ, ಅಂಥದ್ದನ್ನೇ ಉಪಯೋಗಿಸಿ. ನೋಡಿ, ಈಗ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು. ಪ್ಯಾನಲ್ಲಿ ಹಾಕಿಬಿಟ್ಟು ಒಂದು 30 ಸೆಕೆಂಡ್ ತನಕ ಬಿಸಿ ಮಾಡಿಕೊಂಡ್ರೆ ಸಾಕು. ಜಾಸ್ತಿ ಏನು ಹುರ್ಕೊಳ್ಬೇಕಾಗೇನಿಲ್ಲ, ಸ್ವಲ್ಪ ಬೆಚ್ಚಗಾದರೆ ಸಾಕು. ಇದನ್ನು ಹಾಗೆ ಸೈಡಲ್ಲಿ ಇಟ್ಬಿಟ್ಟು ಈಗ ಒಂದು ಮಿಕ್ಸಿ ಜಾರ್ಗೆ ಸುಮಾರು 1/2 ಕಪ್ ಆಗೋಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ 2 ಏಲಕ್ಕಿಯನ್ನು ಹಾಕಿಬಿಟ್ಟು ಇದನ್ನು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಸಕ್ಕರೆ ಜಾಸ್ತಿ ಪ್ರಮಾಣದಲ್ಲಿ ಬೇಕಾದರೆ 3/4 ಕಪ್ ತನಕ ಕೂಡ ಹಾಕ್ಕೊಳ್ಬೋದು, ಸ್ವೀಟ್ ಜಾಸ್ತಿ ತಿನ್ನೋರಾದರೆ. ಈ ಸಕ್ಕರೆ ಪೌಡ್ರನ್ನ ಒಂದು ಸಲ ಜರಡಿ ಇಟ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಸಕ್ಕರೆ ಪೌಡ್ರಲ್ಲಿ ಮಾಡ್ಕೊಂಡಾಗ ಸಕ್ಕರೆ ಎಲ್ಲ ಹಾಗೆ ಉಳಿದಿರುತ್ತೆ, ಅಥವಾ ಏಲಕ್ಕಿಯನ್ನು ಹಾಕಿರೋದ್ರಿಂದ ಸಿಪ್ಪೆ ಕೂಡ ಹಾಗಿರುತ್ತೆ. ಒಂದ್ಸಲ ಈ ರೀತಿ ಜರಡಿ ಹಿಡ್ಕೊಳ್ಳಿ, ಅವಾಗೆಲ್ಲ ಚೆನ್ನಾಗಿ ಫಿಲ್ಟ್ರ್ ಆಗುತ್ತೆ. ಈ ರೀತಿ ಕಸಾಲ ಇದ್ದರೆ ಇದನ್ನು ಬಿಸಾಕ್ಬಿಟ್ಟು ಪೌಡ್ರನ್ನ ಮಾತ್ರ ಉಪಯೋಗಿಸಿ. ನೋಡಿ, ಈಗ ಕಡಲೆ ಬೀಜದ ಸಿಪ್ಪೆ ಎಲ್ಲ ತೆಗೆದಿದ್ದೀನಿ, ಕ್ಲೀನಾಗಿ ರೆಡಿಯಾಗಿದೆ. ಒಂದು ಚೂರು ಸಿಪ್ಪೆ ಏನಿಲ್ಲ, ವೈಟಾಗಿದೆ ನೋಡಿ. ಇದ್ರ ಜೊತೆಗೆ ನಾನು ಬಿಸಿ ಮಾಡ್ಕೊಂಡಿರೋಂತಹ ಡ್ರೈ ಫ್ರೂಟ್ಸನ್ನು ಹಾಕಿಬಿಟ್ಟು 1 ರೌಂಡ್ ಅಥವಾ 2 ರೌಂಡ್ ತಿರುಗಿಸ್ತಾ ಇದ್ದೀನಿ. ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ಇಷ್ಟು ಪೌಡ್ರ್ ಆದರೆ ಸಾಕು, ತರ್ತರಿಯಾಗಿದೆ. ಈ ರೀತಿ ತರ್ತರಿಯನ್ನು ಮಾಡ್ಕೊಂಡ ನಂತರ ಇದ್ರ ಜೊತೆಗೇ ನಾನು ಬಿಸಿ ಮಾಡ್ಕೊಂಡಿರೋಂತಹ ಮಂಡಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ಇದನ್ನು ಕೂಡ ಆದಷ್ಟು ನುಣ್ಣಗೆ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ನಯವಾಗಿರಬೇಕು ಪೌಡ್ರು. ಇದನ್ನು ಪೌಡ್ರ್ ಮಾಡ್ಕೊಂಡಿದ್ದಾಗಿದೆ. ಆದಷ್ಟು ನಯವಾಗಿ ಪೌಡ್ರನ್ನ ಮಾಡ್ಕೊಂಡಿದ್ದೀನಿ ನಾನು. ಇದನ್ನು ಕೂಡ ಹಾಗೆ ಚೆನ್ನಾಗಿ ಜರಡಿ ಹಿಡ್ಕೊಳ್ಬೇಕು. ಈ ರೀತಿ ಜರಡಿ ಹಿಡ್ಕೊಳ್ಳೋದ್ರಿಂದ ನಾವು ಪೌಡ್ರ್ ಮಾಡಿರ್ತೀವಲ್ಲ, ಅದರಲ್ಲಿ ಕೆಲವುದೆಲ್ಲ ಹಾಗೆ ಇರುತ್ತೆ, ಪೌಡ್ರ್ ಆಗಿರಲ್ಲ. ಮಂಡಕ್ಕೆಲ್ಲ ಹಾಕಿದ್ದೀನಲ್ಲ, ಅದೆಲ್ಲ ಹಾಗೆ ಇದ್ದುಬಿಡುತ್ತೆ. ಈ ರೀತಿ ಮಾಡಿಕೊಂಡ್ರೆ ಹಾಗೆ ಉಳಿದಿರೋದನ್ನೆಲ್ಲ ತಿರ್ಗಾ ಒಂದು ಸಲ ಪೌಡ್ರ್ ಮಾಡ್ಕೊಳ್ಬೋದು. ಹಾಗಾಗಿ ನಾನು ಈ ರೀತಿ ಕ್ಲೀನಾಗಿ ಜರಡಿ ಹಿಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಸಕ್ಕರೆ ಪೌಡ್ರ್ ಮಾಡ್ಕೊಂಡಿದ್ದೀನಲ್ಲ, ಅದಕ್ಕೆ ಡೈರೆಕ್ಟಾಗಿಯೇ ಇದನ್ನು ಜರಡಿ ಹಿಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ವೇಸ್ಟೇಜ್ ಎಲ್ಲ ಸಿಗುತ್ತೆ. ಇದನ್ನು ನೀವು ಪೌಡ್ರ್ ಮಾಡ್ಕೊಳ್ಳೋದಾದರೆ ಮಾಡ್ಕೊಳ್ಬೋದು, ಅಥವಾ ಇದನ್ನು ಬಿಸಾಕ್ಲೂಬೋದು. ನೋಡಿ, ತುಂಬ ಕಡಿಮೆಯನ್ನು ಸಿಕ್ಕಿದೆ, ಅದು ಚೆನ್ನಾಗಿರಲ್ಲ ಇದೆಲ್ಲ ಸಿಕ್ಕಿದರೆ ಸ್ವೀಟ್ ಮಾಡ್ಕೊಳ್ಳೋದಕ್ಕೆ. ಈಗ ಸಕ್ಕರೆ ಪೌಡ್ರು, ಮಂಡಕ್ಕಿ ಪೌಡ್ರೆಲ್ಲ ಹಾಕಿದ್ದೀನಿ. ಇದ್ರ ಜೊತೆಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಹಾಲಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಂದು ಸಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ಪೂನಿನ ಸಹಾಯದಿಂದ ಅಥವಾ ಕೈಯಲ್ಲಿ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೋದು. ಕ್ಲೀನಾಗಿ ಎಲ್ಲ ಸ್ಪ್ರೆಡ್ ಆಗಬೇಕು. ಹಾಲಿನ ಪುಡಿ ಹಾಗೆ ಸಕ್ಕರೆ ಪೌಡಿ ಹಾಗೆ ಮಂಡಕ್ಕಿ ಪೌಡ್ರ್ ಎಲ್ಲ ಕ್ಲೀನಾಗಿ ಸ್ಪ್ರೆಡ್ ಆಗಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು 5ರಿಂದ 6 ಟೇಬಲ್ ಸ್ಪೂನು ಹಾಲನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕೈಯಲ್ಲಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಸಾಕಾಗಿಲ್ಲ ಅಂದರೆ ಇನ್ನೊಂದು 2 ಟೇಬಲ್ ಸ್ಪೂನ್ ತನಕ ಹಾಕ್ಕೊಳ್ಬೋದು. ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ, ಸ್ವಲ್ಪ ಹಾಕ್ಕೊಳ್ತಾ ಕಲಿಸ್ಕೊಳ್ತಾ ಬೇಕಾದರೆ ಮಾತ್ರ ಹಾಕ್ಕೊಳ್ಳಿ. ಜಾಸ್ತಿ ಹಾಲನ್ನು ಒಂದೇ ಸಲ ಹಾಕಿಬಿಟ್ರೆ ನೀರಾಗಿಬಿಡುತ್ತೆ, ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಸಿಗಲ್ಲ. ಹಾಗಾಗಿ ಸ್ವಲ್ಪ ಹಾಲನ್ನು ಹಾಕ್ಕೊಳ್ತಾ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಗಟ್ಟಿನೂ ಬೇಡ, ತುಂಬ ನೀರಾಗಿನೂ ಬೇಡ, ಮೀಡಿಯಮ್ ಆಗಿದ್ದರೆ ಸಾಕಾಗತ್ತೆ. ನೋಡಿ, ಸಾಫ್ಟಾಗಿ ಮೀಡಿಯಮ್ ಆಗಿರುವಂತಹ ಒಂದು ಮಿಶ್ರಣವನ್ನು ನಾನು ಕಲಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೀಗ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. 1/4 ಟೇಬಲ್ ಸ್ಪೂನನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಸವರ್ಕೊಳ್ಳಿ.
ಕೈಲೊಂದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಚೆನ್ನಾಗಿ ನಾದ್ಕೊಳ್ಳಿ, ಸಾಫ್ಟಾಗಿ ಆಗುತ್ತೆ. ಇನ್ನು ಈ ರೆಡಿ ಮಾಡ್ಕೊಂಡಂತಹ ಈ ಮಿಶ್ರಣವನ್ನು ನೀವು ಯಾವ ಶೇಪಲ್ಲಿ ಬೇಕಾದರೂ ರೆಡಿ ಮಾಡ್ಕೊಳ್ಬೋದು. ಸ್ಕ್ವೇರ್ ಶೇಪಲ್ಲಿ ಅಥವಾ ಲಡ್ಡು ಥರನೂ ಮಾಡ್ಕೊಳ್ಬೋದು, ಅಥವಾ ಪೇಡ ಶೇಪಲ್ಲಿ ಕೂಡ ರೆಡಿ ಮಾಡ್ಕೊಳ್ಬೋದು. ನಾನೀಗ ಇದನ್ನು ಡೈಮಂಡ್ ಶೇಪಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ಒಂದು ಬಟ್ಲು ಮೇಲ್ಗಡೆ ಸ್ವಲ್ಪ ತುಪ್ಪ ಸವರ್ಕೊಂಡಿದ್ದೀನಿ. ಹಾಗೆ ಲಟ್ಟಣಿಗೆ ಕೂಡ ತುಪ್ಪವನ್ನು ಸವರ್ಕೊಂಡು ಈ ರೀತಿ ಲಟ್ಟಿಸ್ಕೊಳ್ತಾ ಇದ್ದೀನಿ ಈ ಮಿಶ್ರಣವನ್ನು. ನಿಮಗೆ ತುಂಬ ಕಷ್ಟ ಅನಿಸಿದ್ರೆ ಇದು ನೀವು ಬೇಡ ಪೇಡ ರೀತಿನೇ ಇದನ್ನು ರೆಡಿ ಮಾಡ್ಕೊಳ್ಬೋದು. ಕೈಯಲ್ಲೇ ಕೂಡ ರೌಂಡಾಗಿ ಬಾಲ್ ಮಾಡಿಕೊಂಡು ಉಂಡೆ ರೀತಿ ಮಾಡಿಕೊಂಡು ಪೇಡ ಶೇಪಲ್ಲಿ ಇದನ್ನು ರೆಡಿ ಮಾಡ್ಕೊಳ್ಬೋದು. ನೋಡಿ, ಇದನ್ನು ಈ ರೀತಿ ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ. ಸ್ಪೂನಿನ ಸಹಾಯದಿಂದ ಕೂಡ ಇದನ್ನು ಕ್ಲೀನಾಗಿ ಲೆವೆಲ್ ಮಾಡ್ಕೊಳ್ಬೋದು. ಸೈಡಲ್ಲೆಲ್ಲ ಈ ರೀತಿ ಪ್ರೆಸ್ ಮಾಡಿಕೊಂಡು ನೀಟಾಗಿ ಲೆವೆಲ್ ಮಾಡ್ಕೊಳ್ಬೋದು. ತುಂಬ ದಪ್ಪನೆಯಾಗಿ ಬೇಡ. ನೋಡಿ, ಈ ರೀತಿ ಮೀಡಿಯಮ್ ಆಗಿದ್ದರೆ ಸಾಕು. ತುಂಬ ತೆಳ್ಳಗೂ ಬೇಕಾಗಿಲ್ಲ, ಮೀಡಿಯಮ್ ಆಗಿದ್ದರೆ ಸಾಕಾಗುತ್ತೆ. ಇದನ್ನೀಗ ನಾನು ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಡೈಮಂಡ್ ಶೇಪಲ್ಲಿ ಅಥವಾ ಸ್ಕ್ವೇರ್ ಶೇಪಲ್ಲಿ ಕೂಡ ಕಟ್ ಮಾಡ್ಕೊಳ್ಬೋದು. ನಿಮ್ಗೆ ಯಾವ್ದು ಇಷ್ಟನೋ ಆ ರೀತಿ ಕಟ್ ಮಾಡ್ಕೊಳ್ಳಿ. ಶೇಪಲ್ಲಿ ಏನು ಟೇಸ್ಟ್ ಏನು ಚೇಂಜ್ ಆಗಲ್ಲ, ಆದರೆ ನೋಡೋದಕ್ಕೆ ಚೆನ್ನಾಗಿರುತ್ತಂತ ಈ ರೀತಿ ಕಟ್ ಮಾಡ್ಕೊಳ್ತಾ ಇರೋದು. ನೋಡಿ, ಸಾಫ್ಟ್ ಆಗಿರೋಂಥ ಸ್ವೀಟ್ ಕೂಡ ರೆಡಿಯಾಗಿದೆ. ಇದನ್ನು ನೀವು 5 ನಿಮಿಷ ಹೊತ್ತು ಫ್ರಿಜ್ಜಲ್ಲಿ ಕೂಡ ಇಟ್ಕೊಂಡು ಸೆಟ್ ಮಾಡ್ಕೊಳ್ಬೋದು, ಅಥವಾ ಹಾಗೆಯೇ ಸರ್ವ್ ಮಾಡ್ತೀರಾದರೆ ಹಾಗೆ ಕೂಡ ಸರ್ವ್ ಮಾಡ್ಬೋದು. ಅದು ಕೂಡ ಚೆನ್ನಾಗಿರುತ್ತೆ. ಫ್ರಿಜ್ಜಲ್ಲಿ ಇಟ್ಟರೆ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಸ್ವೀಟು. ನೋಡಿ, ಇದೀಗ ತೆಗೆದು ಎಲ್ಲವನ್ನು ತೆಗೆದು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಮೇಲ್ಗಡೆ ನೀವು ಸಿಲ್ವರ್ ಪೇಪರೆಲ್ಲ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು, ಅಥವಾ ಡ್ರೈ ಫ್ರೂಟ್ಸ್ ಇದ್ದರೆ ಅದನ್ನು ಕೂಡ ಇಟ್ಬಿಟ್ಟು ಸರ್ವ್ ಮಾಡ್ಬೋದು. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಏನೂ ಇಲ್ಲ ಅಂದರೆ ಹಾಗೆ ಕೂಡ ಸರ್ವ್ ಮಾಡ್ಬೋದು. ಮನೆಯವರಿಗೆ ಮಾಡೋದಾದರೆ ಈ ರೀತಿ ಶೇಪ್ ಅಥವಾ ಯಾವುದೇ ರೀತಿಯ ಡಿಸೈನು ಅಥವಾ ಯಾವುದೇ ಗಾರ್ನಿಷಿಂಗ್ ಏನೂ ಬೇಕಾಗಿಲ್ಲ, ಸಿಂಪಲಾಗಿ ರೆಡಿ ಮಾಡ್ಕೊಳ್ಬೋದು. ಮನೆಗೆ ಗೆಸ್ಟ್ ಬಂದಾಗ ಯಾವುದಾದ್ರು ವಿಶೇಷ ಸಂದರ್ಭಕ್ಕಾದರೆ ಈ ಸ್ವೀಟನ್ನು ಮಾಡ್ಕೊಳ್ಳೋದಾದರೆ ಈ ರೀತಿ ಸ್ವೀಟ್ ಅಂಗಡಿ ಸ್ಟೈಲಲ್ಲೆಲ್ಲ ರೆಡಿ ಮಾಡಿ ಸರ್ವ್ ಮಾಡ್ಬೋದು. ನೋಡಿ, ಇದನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಸಾಫ್ಟ್ ಆಗಿರುವಂಥ ಸ್ವೀಟ್ ರೆಡಿಯಾಗಿದೆ. ಕೇವಲ 5ರಿಂದ 6 ನಿಮಿಷದಲ್ಲಿ ಇದನ್ನು ರೆಡಿ ಮಾಡ್ಕೊಳ್ಬೋದು. ಸಿಂಪಲಾಗಿ ಇದನ್ನು ರೆಡಿ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಇವತ್ತಿನ ಈ ಸ್ವೀಟ್ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದಕ್ಕೂ ಮರಿಬೇಡಿ. ಇನ್ನೂ ಹೆಚ್ಚಿನ ರೆಸಿಪಿಗಳಿಗೋಸ್ಕರ ಶ್ರೀ ಮ್ಯಾಜಿಕ್ ಕಿಚನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.